ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮಂಜೂರಾಗಿದ್ದ 450 ಮನೆಗಳ ನಿರ್ಮಾಣದಲ್ಲಿ ಅವ್ಯವಹಾರ. ನೂರು ಮನೆಗಳನ್ನೇ ನಿರ್ಮಾಣ ಮಾಡದೆ ಬೋಗಸ್ ಬಿಲ್ ಡ್ರಾ ಮಾಡಿಕೊಂಡ ಆರೋಪ. ನಮ್ಮ ಸೊಸೆಯಿಂದ ಅಮೌಂಟ್ ತುಂಬಿಸಿ ಕೇವಲ ಬೇಸ್ಮೆಂಟ್ ಮಾಡಿ ಓಡೋದ್ರು ಸ್ಲಮ್ ಬೋರ್ಡ್ನವರು. ಆದ್ರೆ ಇದೇ ಟೈಪ್ ಎಲ್ಲಾ ಕಡೆ ಆಗ್ಯಾವ. ಇದು ಸಮಗ್ರವಾಗಿ ತನಿಖೆ ಮಾಡಬೇಕು. ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬಡವರಿಗಾಗಿ ನಿರ್ಮಿಸಬೇಕಿದ್ದ ಮನೆಗಳ ನಿರ್ಮಾಣದಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. 2017-18ನೇ ಸಾಲಿನಲ್ಲಿ ಮಂಜೂರಾದ ಮನೆಗಳ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲಪಟಾಯಿಸಲಾಗಿದೆ ಎಂದು ಸಾರ್ವಜನಿಕರು ಹಾಗೂ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ 2013ರಿಂದ 2018ರವರೆಗೆ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಶಾಸಕರ ನೇತೃತ್ವದಲ್ಲಿ ಸುರಪುರದಲ್ಲಿ ಕಡು ಬಡವರಿಗೆ ನಿರ್ಮಿಸಲು ಸುಮಾರು 450 ಮನೆಗಳನ್ನು ಅವರ ಅಭಿವೃದ್ಧಿಯಲ್ಲಿ ಬಡವರಿಗೆ ನೀಡಬೇಕಾದ ಮನೆಗಳು ಸುಮಾರು 450 ಮನೆಗಳಲ್ಲಿ ಸುರಪುರ ಪಟ್ಟಣದಲ್ಲಿ ನೀಡಿದಂಥ ಕೇವಲ 250 ಫಲಾನುಭವಿಗಳನ್ನು ಗುರುತಿಸಿ ಅದರಲ್ಲಿ ಇನ್ನುಳಿದ 150 ಮನೆಗಳು ಬೋಗಸ್ ಮಾಡಿ ನಿರ್ಮಿಸಲಾದ ಮನೆಗಳು ಸಹ ಅತ್ಯಂತ ಕಳಪೆ ಮಟ್ಟದ್ದಾಗಿದ್ದು ಬಡವರು ವಾಸಿಸಲು ಯೋಗ್ಯವಾಗಿಲ್ಲ. 2017ರಲ್ಲಿ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರ ಅವಧಿಯಲ್ಲಿ 450 ಮನೆಗಳ ನಿರ್ಮಾಣಕ್ಕಾಗಿ 31.5 ಕೋಟಿ ಅನುದಾನ ಒದಗಿಸಲಾಗಿತ್ತು. ಆ ವೇಳೆ ಕೇವಲ 250 ಮನೆಗಳು ಮಾತ್ರ ನಿರ್ಮಾಣ ಮಾಡಲಾಗಿದೆ. 200 ಬಾಕಿ ಇದೆ. ಸಾಮಾನ್ಯ ವರ್ಗದವರಿಗೆ 75 ಅಮೌಂಟ್ ತುಂಬಿಸಿದ ನಂತರ ಶ್ರೀಮಂತರು ಕೆಲವು ರಾಜಕಾರಣಿಗಳೇ ಒಂದೊಂದು 4 ಮನೆ ಇಟ್ಟಿದ್ದಾರೆ. ಆ ವಿಷಯದ ಬಗ್ಗೆ ಸುಮಾರು 2 ಸಲ ಆದ್ರೂ ನಾವು ರಾಯಚೂರು ಸ್ಲಮ್ ಬೋರ್ಡ್ನವರಿಗೆ ಮತ್ತು ಗುಲ್ಬರ್ಗ ಸ್ಲಮ್ ಬೋರ್ಡ್ನವರಿಗೆ ಮನವಿನೂ ಕೊಟ್ಟಿದ್ದಾಗಿದೆ. ಸೊಸೆಯಿಂದ ಅಮೌಂಟ್ ತುಂಬಿಸಿ ಕೇವಲ ಬೇಸ್ಮೆಂಟ್ ಮಾಡಿ ಓಡೋದ್ರು ಸ್ಲಮ್ ಬೋರ್ಡ್ನವರು. ಆದ್ರೆ ಇದೇ ಟೈಪ್ ಎಲ್ಲ ಕಡೆ ಆಗ್ಯಾವ. ಇದು ಸಮಗ್ರವಾಗಿ ತನಿಖೆ ಮಾಡಬೇಕು. ತಪ್ಪಿಸ್ತ ಆಗಿನ ಇಂಜಿನಿಯರ್ಗಳು ಯಾರ ಆಗಿನ ಗುತ್ತಿದವರುಗಳು ಯಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂತಂದ್ರೆ ಇದು ಒಂದು ನಮ್ಮ ಸೊಸೆಯಾದಂಥ ಅನ್ಯಾಯ ಅಷ್ಟೇ ಅಲ್ಲ, ಬಹಳಷ್ಟು ಮನೆಗಳು ಈಗ ಅನಿವಾರ್ಯ ಇದ್ದಂಥ ಗುಡಿಸಲು ವಕ್ರ ಮನೆಗಳು ತೆಕ್ಕೊಂಡು ಬೇಸ್ಮೆಂಟ್ ಮಾಡಿಕೊಂಡಲ್ಲಿ ಸಾಲ ಮಾಡಿಗಿಸಿ ತಮ್ಮ ಮನೆ ಕಟ್ಟಿಕೊಂಡರು. ಅದಕ್ಕಾಗಿ ಅಂಥ ಫಲಾನುಭವಿಗಳು ಯಾರು ಕಟ್ಟಿಕೊಂಡರು ಸ್ವಂತ ಅವರಿಗೆ ಅಮೌಂಟ್ ಕೊಡಬೇಕು ಮತ್ತು ಯಾರು ತಪ್ಪು ಮಾಡಿರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಮಾಜಿ ಸಚಿವ ರಾಜು ಗೌಡ ಅವರು 2022-23ನೇ ಸಾಲಿನಲ್ಲಿ 700 ಮನೆಗಳ ನಿರ್ಮಾಣಕ್ಕಾಗಿ 60 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದರು. ಆಗಲೂ 450 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. 250 ಮನೆಗಳು ಬಾಕಿ ಉಳಿದಿವೆ. ಸರಿಯಾಗಿ 100 ಮನೆಗಳೇ ನಿರ್ಮಾಣವಾಗಿಲ್ಲ. ಆದರೆ ದಾಖಲೆಯಲ್ಲಿ 450 ಮನೆಗಳೆಂದು ಉಲ್ಲೇಖಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸದರಿ ಕಾಮಗಾರಿಯು ಸುಮಾರು 200 ಮನೆಗಳು ಮಾತ್ರ ನಿರ್ಮಿಸಿ ಉಳಿದ 250 ಮನೆಗಳನ್ನು ಬೋಗಸ್ ಮಾಡಿ ಇದರಲ್ಲಿ ಭಾಗಿಯಾದ ಡಬ್ಲ್ಯೂ ಮತ್ತು ಎಡಬ್ಲ್ಯೂ ಆದ ದೇವೇಂದ್ರಪ್ಪವರು ಹಾಗೂ ಈ ನಿಗಮ ಮಂಡಳಿಯ ಕಮಿಷನರು ಇದರಲ್ಲಿ ಈ ಹಣವನ್ನು ಲಪಟಾಯಿಸಿದ್ದಾರೆ. ಈ ಕಡು ಬಡವರಿಗೆ ನೀಡಬೇಕಾದ ಮನೆಗಳು ಎಲ್ಲವೂ ಬೋಗಸ್ ಮಾಡಿದ್ದಾರೆ. ಹಾಗೆ ಈ ಕಡು ಬಡವರಿಗೆ ಮನೆಯಲ್ಲಿ ಈಗಾಗಲೇ ವಾಸಿಸುವ ಸ್ಥಿತಿಯಲ್ಲಿ ಯಾವ ಮನೆಗಳು ಇರುವುದಿಲ್ಲ. ನರಸಿಂಹನಾಯಕರವರ ಶ್ರಮದಿಂದ 700 ಮನೆಗಳು ಈಗಾಗಲೇ ಈ ಮನೆಗಳು 700 ಮನೆಗಳು ಈ ಮನೆಗಳನ್ನು ಸಂಪೂರ್ಣ ಕಳಪೆ ಮಟ್ಟದ್ದಾಗಿ ಇರುತ್ತದೆ. ಯಾದಗಿರಿ ಜಿಲ್ಲೆಯ ಸುರಪುರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 10ರಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಬಡವರ ಕಲ್ಯಾಣಕ್ಕಾಗಿ ಬರೋಬ್ಬರಿ 450 ಮನೆಗಳು ಮಂಜೂರಾಗಿದ್ದವು. ಆದರೆ ಈ ಮಹತ್ವಾಕಾಂಕ್ಷಿ ಯೋಜನೆ ಭ್ರಷ್ಟಾಚಾರದ ಕೂಪಕ್ಕೆ ಸಿಲುಕಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಮಗಾರಿಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಕಾರ್ಯನಿರ್ವಾಹಕ ಅಭಿಯಂತರರಾದ ಕಹೀಂ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಆಪ್ತ ನದೀಂ ಎಂಬ ಗುತ್ತಿಗೆದಾರನಿಗೆ ಕಾಮಗಾರಿ ನೀಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಲೋ ಬ್ಲಾಕ್ ಕೇವಲ 3 ಇಂಚಿನ ಹಲೋ ಬ್ಲಾಕನ್ನು ತಾವೇ ನದೀಮ್ ಎಂಬ ಇವರು ನಿರ್ಮಿಸಿ ಆ ಹಲೋ ಬ್ಲಾಕನ್ನು ಕಳಪೆ ಮಟ್ಟದಲ್ಲಿ
ತಯಾರು ಮಾಡಿ ಮನೆಗಳನ್ನು ಕಟ್ಟಿರುತ್ತಾರೆ. ಬಾಗಿಲುಗಳು ಸಿಮೆಂಟ್ದಿಂದ ಕೂಡಿರುತ್ತವೆ. ಸ್ಟೈಲ್ಸ್ ಆಗಲಿ ಹಾಗೂ ಕಿಟಕಿಯ ಬಾಗಿಲು, ಶೌಚಾಲಯದ ಬಾಗಿಲು, ಒಳಗಡೆ ಯಾವುದೇ ರೀತಿ ಮೂಲ ಸೌಲಭ್ಯಗಳು ಈ ಮನೆಯಲ್ಲಿ ಇರುವುದಿಲ್ಲ. 700 ಮನೆಗಳ ಪ್ರಾಜೆಕ್ಟು, ಒಂದು ಮನೆಗಳಿಗೆ 9 ಲಕ್ಷ ನಿರ್ಮಿಸಿದಂಥ ಮನೆಗಳು ನೋಡ್ರಿ ಇವೆಲ್ಲ. ಕರ್ನಾಟಕ ಸರ್ಕಾರದ ಆಯುಕ್ತರು ಮತ್ತು ನದೀಮ್ ಎಂಬ ಗುತ್ತಿಗೆದಾರರು ಹಾಗೂ ಡಬ್ಲಿ ಆದಂಥ ಖೈಮ್ ಇವರು ಹಾಗೂ ದೇವೇಂದ್ರಪ್ಪ AW ಇದರಲ್ಲಿ ಭಾಗಿಯಾಗಿರುತ್ತಾರೆ. ಹಾಗಾಗಿ ಈ ಮನೆಗಳನ್ನು ಸಂಪೂರ್ಣ ಏನು 60 ಕೋಟಿ ಅನುದಾನವನ್ನು ಬಳಸಿಕೊಂಡು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದನ್ನು ಖಂಡಿಸಿ ಇವತ್ತು ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನವತಾವಾದದ ರಾಜ್ಯ ಸಂಚಾಲಕನಾದ ಭೀಮರಾಜ್ ಶಿಂದಗೇರಿ ಅವರು ಖಂಡಿಸುತ್ತೇನೆ. ಆರೋಪಕ್ಕೊಳಗಾಗಿರುವ ಕಾರ್ಯನಿರ್ವಾಹಕ ಅಭಿಯಂತರ ಕಹೀಂ ಕಳೆದ ಸುಮಾರು 25 ವರ್ಷಗಳಿಂದ ಒಂದೇ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ದೀರ್ಘಾವಧಿಯ ಅಧಿಕಾರಾವಧಿಯನ್ನು ಬಳಸಿ ಅವರು ಹಲವು ಬೋಗಸ್ ಬಿಲ್ ಹಾಗೂ ಅವ್ಯವಹಾರಗಳನ್ನು ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯ ಸನ್ಮಾನ್ಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಇತ್ತ ಗಮನ ಹರಿಸಿ ಈ ಮನೆಗಳ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹಾಗೂ ಈ ನಿಗಮ ಮಂಡಳಿ ಅಧ್ಯಕ್ಷರು ಉಪಾಯ ಪ್ರಸಾದ್ ಸಾಹೇಬರಿಗೆ ನಾನೇ ಖುದ್ದಾಗಿ ಈ ಮನೆಗಳ ಹಗರಣವನ್ನು ನನ್ನ ಸಂಘಟನೆಯ ಲೆಟರ್ ಮುಖಾಂತರ ಸಲ್ಲಿಸಿರುತ್ತೇನೆ. ಅವರ ಗುತ್ತೇದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಇದನ್ನು ತನಿಖೆ ಮಾಡಿ ಈ ಉನ್ನತ ತನಿಖೆ ಆಗಬೇಕಂತ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ತನಿಖೆಗೆ ಮುನ್ನ ಹಗರಣಕ್ಕೆ ಸಂಬಂಧಿಸಿದ ಅಧಿಕೃತ ಕಡತಗಳನ್ನು ನಾಶಪಡಿಸುವ ಸಾಧ್ಯತೆ ಇರುವುದರಿಂದ ನಿಷ್ಪಕ್ಷಪಾತ ತನಿಖೆ ಪೂರ್ಣಗೊಳ್ಳುವವರೆಗೆ ಆರೋಪಿ ಅಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಭೀಮರಾಯ್ ಇ ಸಿಂದಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಅವ್ರು ತಾವು ಕಟ್ಟಿದ್ದಾರೆ. ಈಗ ಅನಿವಾರ್ಯ ಯಾರು ಕಟ್ಕೊಂಡಾರ? ಈಗ ಫಲಾನುಭವಿಗಳು, ಆಯ್ಕೆ ಆದಂಥ ಫಲಾನುಭವಿಗಳು ಸಾಲ ಸೋಲ ಮಾಡಿಗೆಸಿ ಅವ್ರು ಕಟ್ಟಿಕೊಂಡಾರ. ಅಂಥವ್ರಿಗೆ ಯಾರು ಕೈಲಿಗೆ ಸಾಲ ಮಾಡಿ ಕಟ್ಟಿಕೊಂಡಾರ ಅಂಥವ್ರಿಗೆ ಅಮೌಂಟ್ ಎಷ್ಟು ಕೊಡಬೇಕು? ಸ್ಲಮ್ ಬೋರ್ಡ್ಲಿಂದ ಫಲಾನುಭವಿಗಳು ಕೇಳಕ್ತಾ ಇರಲ್ಲ. ಕೇಳಿದ್ರು ಅವರು ಒಬ್ಬರ ಮೇಲೆ ಒಬ್ರು ಹಾಕಾರು. ಯಾಕಂದರೆ ಅಲ್ಲಿ ಎಂಥ ಕುಳಗಳವಂದ್ರೆ ಆ ಮಿನಿಸ್ಟ್ರಿಗೆ ಆ ಮೇಲಿನ ಅಧಿಕಾರಿಗಳಿಗೆ ಬದಲಾವಣೆ ಮಾಡೋಷ್ಟು ತಾಕತ್ತು ಅವ್ರು ಇಂಜಿನಿಯರ್ಗಳಿಗದ. ನಾನು ಗುಲ್ಬರ್ಗ ಹೋಗಿನಿ, ನೀ ಏನು ಮಾಡಿಕ ನಮ್ಮ ಮಟ್ಟಕ್ಕೂ ಮಾತಾಡಿದ್ರು. ಈಗ ಹೊಸ ಸರ್ಕಾರ ಏನೋ DK ಶಿವಕುಮಾರ್ ನೇತೃತ್ವ ಸರ್ಕಾರ ರಚನೆ ಆಗ್ಯದ. ಆ ಸರ್ಕಾರ ರಚನೆ ಆಗೋದಕ್ಕೆ ನಾವು ಇವತ್ತು ಇನ್ನೂ ಒಂದು ವಾರ ಆಗಲಿ 15 ದಿನ ಆಗಲಿ ನಾವು ಅಲ್ಲಿ ತನ ಆದರೂ 450 ಮನೆಯಿದ್ದಾಗ ಎಷ್ಟು ಮನೆ ಆಗ್ಯಾವ, ಎಷ್ಟು ಆಗಿಲ್ಲ, ಸಮಗ್ರವಾಗಿ ತನಿಖೆ ಮಾಡೋದು ನಾವು ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸ್ತೀವಿ. ನ್ಯೂಸ್ 24 ಭಾರತ್ ಯಾದಗಿರಿ.